ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದುರ್ಗಾ ವಿಶ್ವಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಬಂದು ಶಿವರಾತ್ರಿ ಹಬ್ಬದ ಹಿಂದಿನ ದಿನ ಶನಿವಾರದ ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತಿಂಡಿಗೆ ಏನ್ಬಿಟ್ಟು ನಾನು ಬೆಳಗ್ಗೆನೆ ಅಡುಗೆ ಮಾಡ್ಕೊಟ್ಟಿದ್ದೀನಿ. ಒಂದೇ ಸರಿ ರೈಸ್ ಮತ್ತೆ ನುಗ್ಗೆಕಾಯಿ ಸಾಂಬಾರು. ಹಾಗೆ ನಮ್ಮ ಮನೆಯವರು ಶನಿವಾರ ಅಂದ್ಬಿಟ್ಟು ಸ್ಕೂಲಿಂದ ಬಿಲ್ಪತ್ರೆ ತಂದಿದ್ರು. ನೋಡಿ, ಈ ವರ್ಷ ನಾನು ಬಿಲ್ಪತ್ರೆ ಹಾಕಿ ಶಿವನ್ಗೆ ಶಿವರಾತ್ರಿ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಈ ವರ್ಷನೇ ಸಿಕ್ಕಿರೋದು. ಇಷ್ಟು ವರ್ಷ ಟ್ರೈ ಮಾಡ್ತಿದ್ದೆ ಶಿವರಾತ್ರಿಲಾದ್ರೂ ತಂದಿಡ್ಬೇಕು ಅಂತ. ಈ ವರ್ಷ ನೋಡಿ ಜಾಸ್ತಿ ತಂದಿದ್ದಾರೆ. ಎಲ್ಲ ಕಟ್ಟಿ ಇಟ್ಕೊತಾ ಇದೀನಿ. ಹಬ್ಬಕ್ಕೆ ತಯಾರಿ ಮಾಡ್ಕೊತಾ ಇದೀನಿ. ಹಾಗೆ ತೋಟದ ಹತ್ರ ಬಂದೆ. ಬೀನ್ಸ್ ಇತ್ತು, ಸ್ವಲ್ಪ ಬೀನ್ಸ್ನೆಲ್ಲ ಬಿಡಿಸಿ ಇಟ್ಕೊತಾ ಇದೀನಿ. ಮಕ್ಳು ಮಾರ್ನಿಂಗ್ ಕ್ಲಾಸ್ ಇತ್ತಲ್ಲ, ಆದ್ರಿಂದ ಮಾರ್ನಿಂಗ್ ಕ್ಲಾಸ್ ಮುಗಿಸ್ಕೊಂಡ್ ಬಂದ್ರು. ನಮ್ಮ ಮನೆಯವ್ರು ಕೂಡ ಮುಗಿಸ್ಕೊಂಡ್ ಬಂದ್ರು. ಇನ್ ಭಾನುವಾರ ಹಬ್ಬ ಇರುತ್ತೆ. ಹಬ್ಬದ ದಿನ ತೋಟದ ಹತ್ರ ಹೋಗಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬಂದಿದೀವಿ. ಹಾಗೆ ಈಗ ತುಂಬಾ ಬಿಸಿಲಿದೆಯಲ್ಲ, ಬಿಸಿಲಿರೋದ್ರಿಂದ ಸ್ವಲ್ಪ ನೀರ್ನೆಲ್ಲ ಹಾಕ್ಬೇಕು. ಗಿಡಕ್ಕೆಲ್ಲ ನೀರ್ ಹಾಕ್ಬೇಕು, ಬಾಳೆ ಗಿಡಕ್ಕೆಲ್ಲ ನೀರ್ ಕಟ್ಬೇಕು. ಅದರಿಂದ ಬಂದಿದೀವಿ. ಇದು ಬೀನ್ಸ್ ಗಿಡ ಬಂದು ಸಾಂಬಾರ್ಗೆ ಅಂತ ಇಟ್ಟಿದ್ದು ಕಾಳಿದು ಫ್ರಿಡ್ಜ್ ಅಲ್ಲಿ. ಅದು ಸ್ವಲ್ಪ ಬಾಡಂಗಾಗಿತ್ತು, ಅಂದ್ರೆ ಸ್ವಲ್ಪ ಒಣಗ್ದಂಗಾಗಿತ್ತು. ಅದನ್ನ ಸ್ವಲ್ಪ ಒಣಗಾಕ್ಬಿಟ್ಟು ಅದೇ ಕಾಳನ್ನೇ ತಂದು ತೋಟಕ್ಕೆ ಹಾಕಿದೀನಿ. ಬರುತ್ತೆ ಬಿಡುತ್ತೆ ನೋಡೋಣ ಅನ್ಬಿಟ್ಟು. ಸುಮಾರಾಗಿ ಬಂದಿದೆ. ಅಷ್ಟು ನೀರೆಲ್ಲ ಕಟ್ಟಿದ್ರೆ ಚೆನ್ನಾಗಿ ಬತ್ತಿತ್ತು, ಚೆನ್ನಾಗಿ ಮಣ್ಣು ಹತ್ರಸಿದ್ರೆ. ಒಂದ್ ಸ್ವಲ್ಪ ಸಿಕ್ಕಿದೆ ಅಷ್ಟೇನೆ. ಅಂದ್ರೆ ಉಪ್ಪಿಟ್ಟಿಗೆ ಬಾತ್ಗೆ ಏನಾದ್ರು ಆಗುತ್ತೆ, ಬಿಸಿಬೇಳೆ ಬಾತ್ ಏನಾದ್ರು ಮಾಡ್ಕೋಬಹುದು. ನನ್ ಮಗನು ಕೂಡ ಬಂದಿದ್ದಾನೆ. ಇನ್ನೊಬ್ಬ ಕೂಡ ಮಣ್ಣು ಹತ್ರಸ್ತಾ ಇದ್ದಾನೆ ಇವತ್ತು. ಹಾಗೆ ಬೇಬಿಕಾರ್ನ್ ನೋಡಿ, ಬೇಬಿಕಾರ್ನ್ ಕುಯ್ಯೋ ಸೀಸನ್ ಬಂದಿದೆ. ಅಂದ್ರೆ ಬೇಬಿಕಾರ್ನ್ ಜೋಳ ಎಲ್ಲ ಮುರ್ಕೊಂಡಿದ್ದಾರೆ. ಇನ್ನೇನಿದ್ರು ಇದನ್ನ ಹಸುಗಳಿಗೆ ಕುಯ್ಕೊಂತಾರ ಅಷ್ಟೇನೆ. ಹಾಗೆ ನನ್ ಮಗ ಹೇಳಿದ್ನಲ್ಲ ಮೊದ್ಲೇ ನಿಮ್ಗೆ, ನೀರ್ ಬಿಡ್ತಿದ್ದಾನೆ. ಬಾಳೆ ಗಿಡಕ್ಕೆಲ್ಲಾನು ಪಾತಿ ಮಾಡಿ ನೀರ್ ಬಿಡ್ತಾ ಇದ್ದಾನೆ. ಹಾಗೆ ಸ್ವಲ್ಪ ಹೂ ಇದೆ, ಹಬ್ಬಕ್ಕಾಗುತ್ತೆ. ಹೂನೆಲ್ಲಾನು ಬಿಡಿಸ್ಕೋಬೇಕು. ಸ್ವಲ್ಪ ಬಿಸಿಲಿದೆ ಅಂತ ಸುಮ್ನೆ ಇದೀನಿ. ಆಮೇಲೆ ಎಲ್ಲ ಬಿಡಿಸ್ಕೊಬೇಕು. ಸ್ವಲ್ಪ ನೆರಳು ಬಂದ್ಮೇಲೆ ಬಿಡಿಸ್ಕೊಬೇಕು. ನಾನು ಸ್ವಲ್ಪ ಸೊಪ್ಪನ್ನೆಲ್ಲ ಕುಯ್ಕೊತಾ ಇದೀನಿ. ಸೊಪ್ಪಿಗೆ, ಸೊಪ್ಪು ಸಾರಿಗೆ ಎಲ್ಲ ಸೊಪ್ಪನ್ನೆಲ್ಲ ಕುಯ್ಕೊತಾ ಇದೀನಿ. ಹಾಗೆ ಒಣಗನೆ ಸೊಪ್ಪು ಕೂಡ ಇದೆ. ಎಲ್ಲಾನು ಬಿಡಿಸಿಟ್ಕೊತಾ ಇದೀನಿ. ಅಂದ್ರೆ ನೀರ್ ಕಟ್ಬಿಟ್ರೆ ತ್ಯಾವ ಆಗ್ಬಿಡುತ್ತೆ. ನಾವು ಫ್ರಿಡ್ಜ್ ಅಲ್ಲೆಲ್ಲ ಇಟ್ಕೊಳಕ್ ಆಗಲ್ಲ ಸೊಪ್ಪನ್ನ. ಆದ್ರಿಂದ ಫಸ್ಟೇ ಕಿತ್ತಿಟ್ಕೊತಾ ಇದೀನಿ. ನೀರ್ ಬಿಡ್ಬೇಕಲ್ವಾ ಅನ್ಬಿಟ್ಟು ಫಸ್ಟೇ ಕಿತ್ತಿಟ್ಕೊತಾ ಇದೀನಿ. ಆಗ್ಲೇ ಪೈಪ್ ಹಾಕಿ ನೀರ್ ಬಿಡಕ್ಕೂ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮನೇಲಿ. ಪಾಲಕ್ ಸೊಪ್ಪೆಲ್ಲ ಸ್ವಲ್ಪ ಚಿಗುರಾಗಿರೋದ್ನೆಲ್ಲಾನು ಬಿಡಿಸ್ಕೊಂಡು ಇಟ್ಕೊತಾ ಇದೀನಿ. ಈ ಬಿಸಿಲ ಟೈಮಲ್ಲಿ ಸೊಪ್ಪು ಸಾಂಬಾರು ಜಾಸ್ತಿ ತಿನ್ಬೇಕು ಅನ್ಸುತ್ತೆ. ಮಸೊಪ್ಪಾಗ್ಲಿ ಉಪ್ಸಾರಾಗ್ಲಿ ಬಿಸಿಲು ಟೈಮಲ್ಲಿ ತುಂಬಾನೇ ಒಳ್ಳೇದು. ನೋಡಿ, ನನ್ ಮಗ ಕೆಲಸ ಮಾಡ್ತಾ ಇರೋದ್ ತೋರಿಸ್ತಾ ಇದೀನಿ ನಿಮ್ಗೆ. ಬಾಳೆ ಗಿಡಕ್ಕೆಲ್ಲಾನು ಸುತ್ತನು ಪಾತಿ ತರ ಮಾಡಿ ಎಲ್ಲವಕ್ಕೂ ನೀರ್ ಬಿಡ್ತಾ ಇದ್ದಾನೆ. ಏನೋ ಗೊತ್ತಿಲ್ಲ, ಈ ತರ ಕೆಲಸ ಮಾಡ್ಬೇಕು ಅಂದ್ರೆ ಅವ್ನಿಗೆ ಇಷ್ಟ. ನಾವೇನ್ ಹೇಳ್ಕೊಟ್ಟಿಲ್ಲ ಅವ್ನಿಗೆ, ಮಾಡಿ ಅಂತಾನು ಹೇಳ್ತಿಲ್ಲ. ಆದ್ರೆ ಈ ತರ ಎಲ್ಲ ಕೆಲಸ ಮಾಡ್ಬೇಕು ಅಂದ್ರೆ ಅವ್ನಿಗೆ ತುಂಬಾ ಇಷ್ಟ ಆಗುತ್ತೆ. ಚಿಕ್ಕವನ್ಗೆ ಇಷ್ಟ ಆಗಲ್ಲ ಈ ತರ ಮಣ್ಣಲ್ಲೆಲ್ಲ ಗಲೀಜ್ ಮಾಡ್ಕೋಬೇಕು, ಮಣ್ಣಲ್ಲೆಲ್ಲ ಕೆಸರಲ್ಲೆಲ್ಲ ಮುಟ್ಬೇಕು ಅಂದ್ರೆ ಚಿಕ್ಕವನ್ಗೆ ಇಷ್ಟ ಆಗಲ್ಲ. ಆದ್ರೆ ದೊಡ್ಡವನ್ ಮಾಡ್ತಾನೆ. ಹಾಗೆ ಬಟ್ಟೆನೆಲ್ಲ ಗಲೀಜ್ ಮಾಡ್ಕೊಂಡ್ ಬಟ್ಟೆನೆಲ್ಲ ನೆನ್ಸ್ಕೊಂಡಿದ್ದ. ಅದನ್ನೇ ಪ್ಯಾಂಟ್ ಅನ್ನೇ ತೊಳೆದು ಹಾಕ್ಬಿಟ್ಟು ಒಣಗಿಸ್ಕೊಂಡ್ ಮತ್ತೆ ಹಾಕೊಂಡಿದ್ದಾನೆ. ನಮ್ಮನೆಯವರು ಪೈಪ್ ಹಾಕಿ ಬಿಟ್ಬಿಟ್ಟಿದ್ದಾರೆ ಇವತ್ತು ನೀರನ್ನ. ಅಂದ್ರೆ ಮಳೆ ಬೇರೆ ಇದೆ, ಫಸ್ಟ್ ಟೈಮ್ ಕಟ್ತಾ ಇರೋದು. ನಾನೊಂದ್ಸರಿ ಬಿಟ್ಟು ಹೋಗಿದ್ದೆ ನೀರು ಚಿಕ್ಕ ಪೈಪಲ್ಲಿ. ನೋಡಿ, ದಪ್ಪ ಪೈಪ್ ಹಾಕಿ ಬಿಟ್ಬಿಟ್ಟಿದ್ದಾರೆ ನೀರ. ಇವಾಗಂತೂ ಚೆನ್ನಾಗಿ ನೀರ್ ಬತ್ತಿತ್ತು ಬೋರಲ್ಲಿ. ಅಂದ್ರೆ ಅವರೇ ಶ್ರೀಮಂತರು, ರೈತರಲ್ಲಿ ಹೇಳ್ಬೇಕು ಅಂತ ಅಂದ್ರೆ. ಹಾಗೆ ನಾನು ನೋಡಿ ಸ್ವಲ್ಪ ಕಡ್ಡಿ ಪರ್ಕೆನೆಲ್ಲ ಮಾಡ್ಕೊತಾ ಇದೀನಿ. ಈಗಂತೂ ಬೇಸಿಗೆ ಆಗಿರೋದ್ರಿಂದ ತುಂಬಾ ಗರಿ ಬೀಳ್ತಾ ಇರುತ್ತೆ. ನಮ್ ತೋಟ ನೀರಾವರಿ ಆಗಿರೋದ್ರಿಂದ ಗರಿನೂ ಕೂಡ ತುಂಬಾನೇ ಉದ್ದಾಗಿರುತ್ತೆ. ನನ್ ಮಗ ನನ್ ಗೊತ್ತಿಲ್ದಂಗೆ ವಿಡಿಯೋ ಮಾಡವನೆ. ನಾನು ಹಾಗೆ ಕೊಬ್ಬರಿಕಾಯಿ ಇತ್ತು, ಒಂದ್ ಕೊಬ್ಬರಿ ಸಿಕ್ಕಿತ್ತು, ಒಂದ್ 3-4 ತೆಂಗಿನಕಾಯಿ ಸಿಕ್ಕಿತ್ತು. ಕೊಬ್ಬರಿನ ಚಚ್ಬಿಟ್ಟು ಮಕ್ಳು ಕೊಟ್ಬಿಟ್ಟು ನಾನ್ ಸ್ವಲ್ಪ ಹಂಗೆ ತಿನ್ಕೊಂಡು ಕಡ್ಡಿನೆಲ್ಲ ಹೊರ್ಕೋತಾ ಇದೀನಿ. ಹೊಸ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಒಂದ್ 4-5 ಕಡ್ಡಿ ಪೊರ್ಕೆ ಕೊಟ್ಟೆ. ಒಂದ್ 10 ಬರ್ಲು ಗಂಟ ಮಾಡ್ಕೊಂಡಿರ್ತೀನಿ ನಾನು ಬೇಸಿಗೆ ಟೈಮಲ್ಲಿ. ಮಳೆಗಾಲದಲ್ಲಿ ಮಾಡ್ಕೊಳಕ್ ಆಗಲ್ಲ. ಬೇಸಿಗೆ ಟೈಮಲ್ಲಿ ತುಂಬಾ ಗರಿ ಬೀಳ್ತಾ ಇರುತ್ತೆ. ಆ ಟೈಮಲ್ಲಿ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಇದನ್ನ ತಗೊಳಕ್ ಸಿಕ್ಕೋದೇ ಇಲ್ಲ ನಮ್ಮೂರ್ ಕಡೆ. ಯಾರು ಹೊರಿಯೋದಿಲ್ಲ. ಹಾಗಾಗಿ ನಾವೇ ಮಾಡ್ಕೋಬೇಕು. ಸುಮ್ನೆ ಕುತ್ಕೊಂಡ್ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಸ್ವಲ್ಪ ಹೊರ್ಕೊಂಡಾದ್ರುನು ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಹೊರ್ಕೋತಾ ಇದೀನಿ. ಒಂದ್ 3 ಪೊರ್ಕೆ ಅಷ್ಟು ಹೊರ್ಕೊಂಡೆ. ನನ್ಗೆ ಈ ತರ ಕೆಲ್ಸ ಮಾಡ್ಬೇಕು ಅಂದ್ರೆ ಏನ್ ಬೇಜಾರ್ ಏನಾಗಲ್ಲ. ನನ್ಗೆ ಇಷ್ಟ ಆಗುತ್ತೆ ಬಂತು. ಹಳ್ಳಿಲಿ ಇದ್ದವ್ರು ಈ ತರ ಎಲ್ಲ ಕಾಮನ್ ಆಗಿ ಎಲ್ಲ ಕೆಲ್ಸ ಮಾಡ್ಕೋಬೇಕು. ಮನೆಗೆ ಏನ್ ಬೇಕೋ ಅದನ್ನೆಲ್ಲಾನು ಅವಣಿಸ್ಕೋಬೇಕಾಗುತ್ತೆ. ಹಾಗೆ ಸಂಜೆ ಬಂದೆ. ಸಂಜೆ ಬಂದೆಲ್ಲ ತೊಳ್ಕೊಂಡು ಬಾಕ್ಲೆಲ್ಲ ತೊಳ್ದು ಕ್ಲೀನ್ ಮಾಡ್ಕೊತಾ ಇದೀನಿ. ನೆಕ್ಸ್ಟ್ ಶಿವರಾತ್ರಿ ಹಬ್ಬ ಇತ್ತು ಅಂದ್ಬಿಟ್ಟು ಮ್ಯಾಟ್ಗಳೆಲ್ಲ ಒಕ್ಕೊಂಡು ಹಾಸಿಗೆ ಬಟ್ಟೆನೆಲ್ಲ ಒಕ್ಕೋತಾ ಇದೀನಿ. ಹಾಗೆ ಬಟ್ಟೆ ಬರಿನೆಲ್ಲ ಬೆಡ್ಶೀಟ್ನೆಲ್ಲ ಒಗ್ದು ಹಾಕೋತಾ ಇದೀನಿ. ಹಾಗೆ ನನ್ ತಮ್ಮ ಮತ್ತೆ ತಮ್ಮನ ಹೆಂಡತಿ ಬಂದಿದ್ರು. ಊರಿಂದ ಸ್ವಲ್ಪ ತರಕಾರಿನೆಲ್ಲ ತಗೊಂಡ್ಬಂದಿದ್ರು. ಏನೇನ್ ತಂದಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ನುಗ್ಗೆಕಾಯಿ ತಂದಿದ್ದಾರೆ, ಚೀಲ ತಂದಿಟ್ಟಿದ್ದಾರೆ. ನಾನ್ ಮನೆ ಕ್ಲೀನ್ ಮಾಡಿದ್ನಲ್ಲ, ಆದ್ರೆ ಮನೆ ಕ್ಲೀನ್ ಮಾಡ್ತಾರೋ ಬಿಸಿಲಿದ್ರಿಂದ ಏನು ನೋಡಿಲ್ಲ. ಸಂಜೆ ಎತ್ತಿಟ್ಕೋತಾ ಇದೀನಿ ಎಲ್ಲಾನು. ಬಾಳೆಹಣ್ಣು ತಂದಿದ್ದಾನೆ, ಹಬ್ಬಕ್ಕಾಗುತ್ತೆ. ನಿಂಬೆಹಣ್ಣು, ಹಾಗೆ ಬದನೆಕಾಯಿ, ಮೂಲಂಗಿ,
ಸೊಪ್ಪುಗಳೆಲ್ಲನೂ ತಂದಿದ್ದಾನೆ. ಗೆಡ್ಡೆಕೋಸು ಇದೆಲ್ಲ ಇವರೇ ನಮ್ಮ ಅಪ್ಪವ್ರೇ ಬೆಳ್ದಿರೋದು. ಎಲ್ಲ ಕೊಟ್ಟು ಕಳ್ಸಿದ್ದಾನೆ. ಇದನ್ನೆಲ್ಲ ನಾನು ಕ್ಲೀನಾಗಿ ಎತ್ತಿ ಫ್ರಿಡ್ಜಲ್ಲಿ ಇಟ್ಕೊಬೇಕು. ಒಂದ್ ವಾರದವರೆಗೂ ಸ್ವಲ್ಪ ನನಗೆ ಸಾಂಬಾರ್ಗೆಲ್ಲಾನು ಆಗುತ್ತೆ. ಇದ್ರ ಜೊತೆಗೆ ನಾನು ಕೂಡ ತೋಟದಲ್ಲಿ ಸೊಪ್ಪು, ಹುಳ್ಳಿಕಾಯಿ ಹಾಗೆ ಒಣಗೊನೆ ಸೊಪ್ಪೆಲ್ಲ ಬಿಡಿಸ್ಕೊಂಡ್ ಬಂದಿದ್ನಲ್ಲ ಅದೆಲ್ಲ ಸೇರಿದ್ರೆ ಅದು ಒಂದ್ ವಾರದ ಮೇಲಾಗುತ್ತೆ ನನ್ಗೆ ತರಕಾರಿಗಳು. ನೆಲ್ಲವರೆಕಾಯಿ ಅಷ್ಟೇ. ಇದ್ರ ಜೊತೆಗೆ ಅವರೆಕಾಯಿ ಹಾಕ್ಬಿಟ್ಟು ಅವರೆಕಾಯಿ ತಂದು ಹಾಕ್ಬಿಟ್ಟು ಸಾಂಬಾರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸಾಂಬಾರ್ ಮಾಡಿದ್ರೆ ಕುಂಬಳಕಾಯಿ ಹಾಕಿ ಮಾಡಿದ್ರುನು ಚೆನ್ನಾಗಿರುತ್ತೆ. ನಮ್ಮಮ್ಮ ಏನ್ ತರಕಾರಿ ಸಿಕ್ಕಿದ್ರುನು ಹಂಗೇನೆ ಎಲ್ಲಾನು ಕವರ್‌ಗೆ ಹಾಕಿ ಹಾಕಿ ಕಟ್ಟಿ ಕೊಟ್ಟು ಕಳಿಸ್ತಾರೆ. ಹಾಗೆ ಅಲಸಂದೆ ಕಾಳಿನ ಬೇಳೆ ಹೊಡ್ಸಿದ್ದಾರೆ. ತೊಗರಿ ಬೇಳೆ ಕೂಡ ಹೊಡ್ಸ್ಕೊಟ್ಟಿದ್ದಾರೆ. ಎಲ್ಲ ಕವರಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ತೊಗರಿ ಬೇಳೆ ಎಲ್ಲ ನಮ್ಮಮ್ಮ ಬೆಳ್ದಿರೋದು ಹಾಕಿ ಕೊಟ್ಟು ಕಳ್ಸಿದ್ದಾರೆ. ಇದ್ರಲ್ಲಿ ನಾನು ವಡೆ ಮಾಡ್ಬೇಕು. ನೆಕ್ಸ್ಟ್ ಶಿವರಾತ್ರಿ ಹಬ್ಬಕ್ಕೆ ವಡೆ ಮಾಡ್ಕೊತೀನಿ ಇದ್ರಲ್ಲಿ. ಅಲಸಂದೆ ಕಾಳಲ್ಲಿ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ರೋಸ್ ಎಲ್ಲ ಕೊಟ್ಟು ಕಳ್ಸಿದ್ದಾರೆ. ರೋಸ್ ಗಿಡ ತುಂಬಾ ಹಾಕಿದ್ದಾರೆ. ನೋಡಿ ರೋಸ್ ಎಲ್ಲ ಎಷ್ಟ್ ಚೆನ್ನಾಗಿದೆ ಅಂತ. ಹಬ್ಬಕ್ಕೆಲ್ಲ ನನ್ಗೆ ಹೂವೆಲ್ಲ ಆಗುತ್ತೆ. ದಪ್ಪನಾಗ್ ಚೆನ್ನಾಗಿದೆ ರೋಸ್ ಎಲ್ಲಾನು ಕಲರ್ ಕಲರ್ ಆಗಿ. ಇದ್ನೆಲ್ಲಾನು ಕ್ಲೀನ್ ಮಾಡ್ಕೊಂಡು ನಾನು ಫ್ರಿಡ್ಜ್‌ಗೆ ಎತ್ತಿ ಇಟ್ಕೊಬೇಕಾಗತ್ತೆ. ಕಾಳ್ನೆಲ್ಲಾನು ಡಬ್ಬಕ್ ಹಾಕಿ ಇಟ್ಕೊಬೇಕು. ನೋಡಿ ಇಷ್ಟು ತರಕಾರಿ ಕೊಟ್ಟು ಕಳ್ಸಿದ್ದಾರೆ. ಇದು ತೊಗರಿ ಬೇಳೆ. ತೊಗರಿ ಕಾಳು ಬೆಳ್ದಿದ್ರಲ್ವಾ ಅದ್ರಲ್ಲಿ ಬೇಳೆ ಮಾಡಿ ಕೊಟ್ಟು ಕಳ್ಸಿದ್ದಾರೆ. ಇದ್ರಲ್ಲಿ ನನ್ಗೆ, ನನ್ ತಂಗಿಗೆ, ನನ್ ತಮ್ಮನ್ಗೆ 3 ಜನಕ್ಕೆ ಎಲ್ಲಾರ್ಗೂ ಕೊಟ್ಟು ಕಳಿಸ್ತಾರೆ. ಏನೇ ಬೆಳೆದ್ರುನು ನಮ್ಗೆ ತಪ್ಸಲ್ಲ ಕೊಟ್ಟು ಕಳಿಸ್ತಾರೆ. ವಾರನು ತರಕಾರಿ ಏನ್ ಸಿಗುತ್ತೋ ಕೊಟ್ಟು ಕಳಿಸ್ತಾರೆ ತೋಟದಲ್ಲಿ. ಹಾಗೆ ಸೊಪ್ಪೆಲ್ಲ ಒಂದೇ ಕವರ್‌ಗೆ ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ. ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು, ಹಾಗೆ ಸ್ವಲ್ಪ ದಂಟೆ ಸೊಪ್ಪು, ಅರ್ವೆ ಸೊಪ್ಪು ಎಲ್ಲಾನು ತಂದಿದ್ದಾರೆ. ಇದ್ನೆಲ್ಲಾನು ಕ್ಲೀನ್ ಮಾಡಿ ಇಟ್ಕೋಬೇಕಾಗುತ್ತೆ ನಾನು. ಮೆಂತ್ಯ ಸೊಪ್ಪನ್ನ ಒಣಗಿಸ್ಬಿಟ್ಟು ನಾನು ಕಸ್ತೂರಿ ಮೆಂತ್ಯ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ. ಅಂದ್ರೆ ನಾನ್ ವೆಜ್‌ಗೆ ಬಾತ್ಗೆಲ್ಲಾನು ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪು ಎಲ್ಲ ಬೇರೆ ಮಾಡಿ ಇಟ್ಕೊಬೇಕು. ಸೊಪ್ಪೆಲ್ಲ ಎಷ್ಟ್ ಚೆನ್ನಾಗಿ ಫ್ರೆಶ್ ಆಗಿದೆ ನೋಡಿ. ಸ್ವಲ್ಪ ಇದೆಲ್ಲ ತ್ಯಾವ ಇತ್ತು. ಇಬ್ನಿಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ತ್ಯಾವ ಇತ್ತು. ಸ್ವಲ್ಪ ಆರಾಕಿದೀನಿ ನಾನು. ಫ್ಯಾನ್ ಹಾಕ್ಬಿಟ್ಟು ಆರಾಕಿದೀನಿ. ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ತ್ಯಾವ ಇರೋಂಥದ್ದು ಕೊಳ್ತೋಗುತ್ತೆ. ಅದರಿಂದ ಒಟ್ಟು ನೋಡಿ ನನ್ಗೆ ಈ ವಾರದಲ್ಲಿ ಇಷ್ಟು ತರಕಾರಿ ಕಾಳು ಎಲ್ಲ ಸಿಕ್ಕಿರೋದು. ಹಾಗೆ ನಾನು ತೋಟದಿಂದ ಏನೆಲ್ಲ ತಂದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಕನಕಾಂಬರ ಹೂವ ಕೊಯ್ಕೊಂಡಿದ್ದೆ. ಏನಂದ್ರೆ ನನ್ಗೆ ತೋಟಕ್ಕೆ ಹೋದಾಗ ನಂಗೆ ಕೆಲಸ ಮಾಡ್ಬೇಕು ಅನ್ಸುತ್ತೆ. ವಿಡಿಯೋ ಮಾಡ್ಕೋಬೇಕು ಅಂತ ಜಾಸ್ತಿ ಅನ್ಸಲ್ಲ. ಅದರಿಂದ ಇದನ್ನೆಲ್ಲ ನಾನು ವಿಡಿಯೋ ಮಾಡಲ್ಲ. ಹಾಗೆ ಒಣಗೊನೆ ಸೊಪ್ಪು ಕೂಡ ತಗೊಬಂದಿದ್ದೀನಿ. ಚೆನ್ನಾಗಿದೆ ಒಣಗೊನೆ ಸೊಪ್ಪಂತೂ. ಇದ್ರ ಜೊತೆಗೆ ಮೊಟ್ಟೆ ಪಲ್ಯ ಮಾಡಿ ಚೆನ್ನಾಗಿರುತ್ತೆ. ಹಬ್ಬ ಎಲ್ಲ ಆಗ್ಬೇಕು. ಫ್ರಿಡ್ಜಲ್ಲಿ ಇಟ್ಕೋತೀನಿ ಸದ್ಯಕ್ಕೆ. ಯಾವತ್ತಾದ್ರೂ ಒಂದಿನ ಮಾಡ್ತೀನಿ. ಹಾಗೆ ಕರ್ಬೇವಿನ ಸೊಪ್ಪು ಸಿಗಲ್ಲ ಇಲ್ಲಿ ನಾವಿರೋ ಹತ್ರ. ಕರ್ಬೇವಿನ ಸೊಪ್ಪನ್ನು ಕೂಡ ತಂದ್ಬಿಟ್ಟೆ. ಅದ್ರ ಜೊತೆಗೆ ಹುಳ್ಳಿಕಾಯಿ ಎಲ್ಲಾನು ತಂದಿದ್ದೀನಿ. ಬೇರೆ ಮಾಡಿ ಇಟ್ಕೋಬೇಕು ಹುಳ್ಳಿಕಾಯಿನ. ಹಾಗೆ ಮಸೊಪ್ಪಿನ ಸಾಂಬಾರು, ಪಾಲಕ್ ಸೊಪ್ಪು, ಬೆರಕ್ ಸೊಪ್ಪು ಎಲ್ಲಾನು ಕಿತ್ಕೊಂಡ್ ಬಂದಿದ್ದೀನಿ. 15 ದಿನ ಮಾತಾಡಂಗಿಲ್ಲ ಸಾಂಬಾರ್ಗೆ ನೋಡಿ ಅಷ್ಟೊಂದಾಗಿದೆ. ಹಾಗೆ ಹೂನೆಲ್ಲನು ಕಟ್ಟಿ ಇಟ್ಕೋತೀನಿ. ಸೊಪ್ಪನ್ನೆಲ್ಲ ಎತ್ತಿ ಫ್ರಿಡ್ಜ್‌ಗೆ ಇಟ್ಕೊಂಡು ಹೂನೆಲ್ಲ ಕಟ್ಟಿ ಇಟ್ಕೋತೀನಿ. ಶಿವರಾತ್ರಿ ಹಬ್ಬಕ್ಕಾಗುತ್ತೆ. ಇಷ್ಟೆಲ್ಲ ಎತ್ತಿಟ್ಕೊಂಡಾದ್ಮೇಲೆ ನೆಕ್ಸ್ಟ್ ಅಡಿಗೆ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್. ಅಡಿಗೆ ಮಾಡಕ್ ನಮ್ಮನೇಲಿ ಶನಿವಾರ ಸ್ಕೂಲಿಂದ ಬರ್ಬೇಕಾದ್ರೆ ಸ್ವಲ್ಪ ಸಾಮಾನು ಹೇಳಿದ್ದೆ. ಅಂದ್ರೆ ಹಬ್ಬಕ್ಕೆ ಅಂತ ಅನ್ಬಿಟ್ಟು ಹೂವು, ಬಾಳೆಹಣ್ಣೆಲ್ಲ ಹೇಳಿದ್ನಲ್ಲ, ಎಲೆ ಎಲ್ಲ ತಗೊಬರಕ್ ಹೇಳಿದ್ದೆ. ಅದ್ರ ಜೊತೆಗೆ ಟೊಮೊಟೊ, ಆಲೂಗೆಡ್ಡೆ ಎಲ್ಲ ತರಕ್ ಹೇಳಿದೆ ನಮ್ಮ ಮನೆಯವ್ರಿಗೆ. ಮಶ್ರೂಮ್ ಸಿಕ್ತು ಅನ್ಬಿಟ್ಟು ಅಣಬೆ ತಂದಿದ್ದಾರೆ. ಮಶ್ರೂಮ್ ಅಲ್ಲಿ ಫ್ರೈ ಮಾಡ್ಕೊತಾ ಇದೀನಿ ನಾನು ನೋಡಿ. ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಹಾಕೊಂಡು ರುಬ್ಕೋತಾ ಇದೀನಿ. ಅಣಬೆನ ಫಸ್ಟ್ ಕ್ಲೀನ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟಿದೀನಿ. ಚೆನ್ನಾಗಿ ಒಂದ್ 2 ರಿಂದ 3 ಸರಿ ತೊಳ್ಕೊಂಡು. ಈ ನಡುವೆ ನಾವು ಶಿವರಾತ್ರಿ ಹಬ್ಬ ಇನ್ನ ಒಂದ್ ವಾರ ಇದೆ ಅನ್ನಂಗೆನೆ ನಾನ್ ವೆಜ್ ಎಲ್ಲ ಬಿಟ್ಬಿಡ್ತೀವಿ. ಏನಿದ್ರು ಮನೆ ಕ್ಲೀನು, ಧೂಳು ಹೊಡಿಯೋದು, ಪಾತ್ರೆ ತೊಳಿಯೋದು, ಹಾಗೆ ಬೆಡ್ಶೀಟ್ ಎಲ್ಲ ಒಕ್ಕೊಡೋದು ಈ ಕೆಲಸ ಮಾಡ್ಕೊತಾ ಇರ್ತೀನಿ. ಒನ್ ಟೈಮ್‌ಗೆ ಅನ್ಬಿಟ್ಟು ನಾನು ಸಿಂಪಲ್ ಆಗಿ ಬಾಣ್ಲಿಲೇ ಮಾಡ್ಕೊತಾ ಇದೀನಿ. ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಕಾದ ನಂತರ ನಾನು ರುಬ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಲಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮ್ಮನೆಯವ್ರಿಗೆ ಯಾವುದೇ ಆಗ್ಲಿ, ಚಿಕನ್ ಆಗ್ಲಿ, ಮಟನ್ ಆಗ್ಲಿ, ಮಶ್ರೂಮ್ ಆಗ್ಲಿ ಸಾಂಬಾರ್ ಇಷ್ಟ ಆಗಲ್ಲ. ಏನಿದ್ರು ಫ್ರೈ ಮಾಡ್ಕೊಡ್ಬೇಕು ಅಷ್ಟೇ ಅವ್ರಿಗೆ ಗಟ್ಟಿಗೆ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದೀನಿ ಚೆನ್ನಾಗಿ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅನ್ಕೋತೀನಿ. ಮಾಡೋದಿಕ್ಕೆ ಆಗಲ್ಲ. ಬೇರೆ ವಿಡಿಯೋಸ್ ಹಾಕ್ತಿರ್ತೀನಲ್ಲ ಅದರಿಂದ ಡೈಲಿ ರೊಟೀನ್ ಅನ್ನ ಈ ನಡುವೆ ವಿಡಿಯೋ ಮಾಡಕ್ಕೂ ಬೇಜಾರಾಗ್ಬಿಟ್ಟಿದೆ. ತುಂಬಾನೇ ವ್ಯೂಸ್ ಬರ್ತಿಲ್ಲ ಕೂಡ ಅದರಿಂದ. ಹಾಗೆ ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈಗ ತೊಳ್ಕೊಂಡಿರೋಂತ ಮಶ್ರೂಮ್ನೆಲ್ಲ ಹಾಕೋತಾ ಇದೀನಿ. ಅಣಬೆ ನೋಡೋದಕ್ಕೆ ದಪ್ಪನಾಗಿರುತ್ತೆ. ಸ್ವಲ್ಪ ಎಣ್ಣೆನಲ್ಲಿ ಅಂದ್ರೆ ಸಾಂಬಾರಲ್ಲಿ ಏನಾದ್ರು ಬೆಂದ್ಮೇಲೆ ಕಡಿಮೆ ಆಗ್ಬಿಡುತ್ತೆ. ಸ್ವಲ್ಪ ನೀರ್ ಕೂಡ ಬಿಟ್ಕೊಳ್ಳುತ್ತೆ.
ಎಲ್ಲ ನೀರೆಲ್ಲ ಸೋರ್ಸ್ ಹಾಕೊಂಡಾದ್ಮೇಲೆ ಉಪ್ಪು ಹಾಕೋತಾ ಇದೀನಿ ಚೆನ್ನಾಗಿ. ಅಣಬೆಗೆಲ್ಲ ಉಪ್ಪು ಹಿಡ್ಕೊಳ್ಳಿ ಅಂದ್ಬಿಟ್ಟು ಉಪ್ಪು ಹಾಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ. ಮಸಾಲೆ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯೋದಕ್ಕೆ ಬಿಡ್ಬೇಕು ಇದನ್ನ. ಚೆನ್ನಾಗಿ ಹಸಿ ವಾಸನೆ ಹೋಗೋವರ್ಗುನು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಒಂದು 5 ನಿಮಿಷ ಫ್ರೈ ಮಾಡಿ ಮುಚ್ಚಿಟ್ಕೋತಾ ಇದೀನಿ. ಇದು ಬೇಯೋ ಅಷ್ಟ್ರಲ್ಲಿ ನಾವು ಮತ್ತೊಂದು ಮಸಾಲೆ ರುಬ್ಕೊಳ್ಳೋಣ ನೋಡಿ. ನೋಡಿ ಗಸಗಸೆ, ಒಂದೆರಡು ಮೆಣಸು, ಚಕ್ಕೆ, ಲವಂಗ ಇಷ್ಟು ತಗೊಂಡಿದ್ದೀನಿ. ಹಾಗೆ ಕಡಲೆ, ಸ್ವಲ್ಪ ಕಾಯಿ, ಟೊಮೊಟೊ ಇಷ್ಟನ್ನು ಹಾಕೊಂಡು ಸ್ವಲ್ಪ ನೈಸಾಗಿ ರುಬ್ಕೋತಾ ಇದ್ದೀನಿ. ಒನ್ ಟೈಮ್ ಮಾಡ್ತಿರೋದ್ರಿಂದ ಒಂದೆರಡು ಹಾಕೊಂಡಿದ್ದೀನಿ ಟೊಮೊಟೊ ನಾನು. ಸಾಕಾಗುತ್ತೆ ಒನ್ ಟೈಮ್ ಆಗಿರೋದ್ರಿಂದ ಒಂದ್ 2 ಚಮಚ ಅಷ್ಟೇ ನಾನು ತೆಂಗಿನಕಾಯಿ ಹಾಕೊಂಡಿರೋದು. ಸ್ವಲ್ಪ ನೀರು ಹಾಕೊಂಡು ಫ್ರೈ ಮಾಡ್ಕೊಂಡು ಮಸಾಲೆ ರುಬ್ಕೊಂಡು ಅಣಬೆಗೆ ಹಾಕೊಂಡು ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ. ಈ ರೀತಿ ಮುದ್ದೆಗೆ ಮಾಡಿರುವಂತಹ ಮಶ್ರೂಮ್ ಫ್ರೈ ರೆಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಮಾಡಿದ್ದಕ್ಕೆ ಧನ್ಯವಾದಗಳು.